ವರ್ಷದವರೆಗೂ ನಾವು ಎದೆ ಹಾಲು ಉಣಿಸ್ಬೇಕು. ಅದರಲ್ಲಿ ಸತತವಾಗಿ ವಿಶೇಷವಾಗಿ ಮೊದಲ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನ ಮಾತ್ರ ನಾವು ಕೊಡ್ಬೇಕು ಮಗುಗೆ. 2 ವರ್ಷದವರೆಗೂ ಎದೆ ಹಾಲನ್ನ ಕೊಡ್ಬೇಕು, ಆದ್ರೆ ಸತತವಾಗಿ ತಾಯಿಯ ಎದೆ ಹಾಲನ್ನ ಮಾತ್ರ ನಾವು 6 ತಿಂಗಳವರೆಗೆ ಕೊಡ್ಬೇಕು. 6 ತಿಂಗಳು ನಂತರ ಮಗು 2 ವರ್ಷ ಆಗೋವರೆಗೂ ಎದೆ ಹಾಲಿನ ಜೊತೆಗೆ ನಾವು ಬೇರೆ ಆಹಾರಗಳನ್ನ ಕೊಡ್ಬೇಕು. ಬೇರೆ ಆಹಾರಗಳನ್ನ ಅಂತಂದ್ರೆ ನಾವು ತರಕಾರಿ, ಹಣ್ಣು, ಬೇಯಿಸಿರೋ ಹಣ್ಣು, ತರಕಾರಿಗಳನ್ನೆಲ್ಲ ಮಗುಗೆ ಕೊಡ್ಬೇಕು ನಾವು 2 ವರ್ಷದವರೆಗೂ. ಅಂದ್ರೆ ತಾಯಿಯ ಎದೆ ಹಾಲಲ್ಲಿ ಅಷ್ಟೊಂದು ಪೌಷ್ಟಿಕಾಂಶಗಳಿರುತ್ತೆ. ಬರೀ ಎದೆ ಹಾಲನ್ನ ಏನ್ ಕೊಡಕ್ ಹೇಳ್ತೀವಿ 6 ತಿಂಗಳವರೆಗೆ ಅಂತ ಹೇಳಿದ್ರೆ, ಈಗ ಕೆಲವೊಬ್ರು ಯಾರಿಗೆ ಹಾಲು ಬರಲ್ಲ ಅವರೆಲ್ಲ ಅನ್ಕೋತಾರೆ ಎದೆ ಹಾಲು ಸಾಕಾಗ್ತಿಲ್ಲ ಮಗುಗೆ, ನಾವು ಹಸು ಹಾಲು ಅಥವಾ ಗಂಜಿ ನೀರು ಇದನ್ನೆಲ್ಲ ಕೊಡ್ಬೋದು ಅಂತ. ಆದ್ರೆ ಅದು ತಪ್ಪು. 6 ತಿಂಗಳವರೆಗೆ ಬರೀ ತಾಯಿಯ ಎದೆ ಹಾಲನ್ನ ಮಾತ್ರ ನಾವು ಮಗುಗೆ ಕೊಡ್ಬೇಕು. ಅಂದ್ರೆ ನೀವು ಬೇರೆ ಹಾಲು, ಹಸು ಹಾಲು ಅಥವಾ ಗಂಜಿ ನೀರು ಆ ಥರದ್ದೆಲ್ಲ ಕೊಟ್ಟರೆ ಮಗುಗೆ ಬೇದಿ ಆಗ್ಬೋದು, ವಾಂತಿ ಆಗ್ಬೋದು ಅಥವಾ ಸೋಂಕು ಆಗ್ಬೋದು, ಮಗುವಿನ ಬೆಳವಣಿಗೆ ಕಮ್ಮಿ ಆಗುತ್ತೆ. ಅದಕ್ಕೆ ನಾವು 6 ತಿಂಗಳವರೆಗೆ ಬರೀ ತಾಯಿಯ ಎದೆ ಹಾಲನ್ನ ಮಾತ್ರ ನಾವು ಕೊಡ್ಬೇಕು. ಅದಾದ್ಮೇಲೆ ಮೊದಲನೇ ಹಾಲು, ತಾಯಿಗೆ ಬರುವಂತ ಮೊದಲನೇ ಹಾಲು, ಅದನ್ನ ನಾವು ಹಳದಿ ಹಾಲು ಅಂತಲೂ ಕರಿತೀವಿ ಅಥವಾ ಕೊಲೆಸ್ಟ್ರಾಲ್ ಅಂತಾನು ನಾವು ಕರಿತೀವಿ. ಅಂದ್ರೆ ಮೊದಲನೇ ಹಾಲಲ್ಲಿ ಅಷ್ಟೊಂದು ಪ್ರಾಮುಖ್ಯತೆ ಇರುತ್ತೆ. ಈಗ ಕೆಲವೊಂದು ಜನರಲ್ಲಿ ಹೇಗೆ ಅಂತ ಹೇಳಿದ್ರೆ ತುಂಬಾ ಮೂಢನಂಬಿಕೆ ಇರುತ್ತೆ, ತಾಯಿ ಮೊದಲನೇ ಹಾಲನ್ನ ನಾವು ಮಗುಗೆ ಕೊಡಬಾರ್ದು. ತಾಯಿ ಅಂದ್ರೆ ಮೊದಲನೇ ಹಾಲಲ್ಲಿ ಅದು ಒಂದು ಮೂಢನಂಬಿಕೆ ಇರುತ್ತೆ. ಹೇಗಂದ್ರೆ ಅದು ಕೆಟ್ಟದ್ದು, ಕೊಡಬಾರ್ದು. ಈಗ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಮೊದಲನೇ ಹಾಲನ್ನ ಬರೋದನ್ನ ಉತ್ತಕ್ಕೆ ಹಾಕ್ತಾರೆ, ಆತರ ಎಲ್ಲ ಮಾಡ್ತಾರೆ. ಆದ್ರೆ ಅದು ತಪ್ಪು. ತಾಯಿಗೆ ಮೊದಲನೇ ಹಾಲು ಬರೋದು ಅಂದ್ರೆ ಹಳದಿ ಹಾಲು, ಅದು ತುಂಬಾ ಪ್ರಾಮುಖ್ಯತೆ ಉಳ್ಳೇದು. ಅದರಲ್ಲಿ ನವಜಾತ ಶಿಶುಗಳಿಗೆ ಬಹಳ ಮುಖ್ಯವಾದಂಥದ್ದು ಈ ಹಳದಿ ಹಾಲು. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತೆ ಮಗುವಿನ ಬೆಳವಣಿಗೆಗೆ ಬೇಕಾದಂತಹ ಎಲ್ಲಾ ಪೌಷ್ಟಿಕಾಂಶ, ರೋಗ ನಿರೋಧಕ ಶಕ್ತಿ, ಎಲ್ಲಾ ವಿಟಮಿನ್, ಮಿನರಲ್ ಏನೇನು ಹೇಳ್ತೀವಿ ಮಗುಗೆ ಬೇಕಾಗಿರುವಂತದ್ದು ಎಲ್ಲ ವಿಶೇಷತೆಗಳು ಕೂಡ ಈ ಹಳದಿ ಹಾಲಿನಲ್ಲಿ ಇರುತ್ತೆ. ಅದಕ್ಕಾಗಿ ನಾವು ಮಗುಗೆ ಈ ಹಳದಿ ಹಾಲನ್ನ ಕೊಡಿಸಲೇಬೇಕು. ರೀತಿ ಅಂದ್ರೆ ಮಗುಗೆ ಎದೆ ಹಾಲು ಕುಡಿಸೋಕೆ ತುಂಬಾ ರೀತಿಗಳಿದ್ದಾವೆ, ತುಂಬಾ ವಿಧಗಳಿದ್ದಾವೆ. ಅದರಲ್ಲಿ ಮೊದಲನೇದಾಗಿ ತಿರುಗಿ ಅಥವಾ ಬದಿಯಲ್ಲಿ ಮಲಗಿರುವ ಸ್ಥಿತಿ. ಅಂದ್ರೆ ತಾಯಿ ಒಂದ್ ಸೈಡ್ ಅಲ್ಲಿ ಮಲ್ಕೋಬೇಕು, ತಾಯಿ ಪಕ್ಕ ಮಗುನ ಮಲಗಿಸ್ಕೋಬೇಕು, ತಾಯಿಯ ಹೊಟ್ಟೆ ಮತ್ತೆ ಮಗು ಹೊಟ್ಟೆಗೆ ತಾಗಬೇಕು. ಆ ತರ ಮಗು ಪಕ್ಕದಲ್ಲಿ ತಾಯಿ ಮಲಗಿಸ್ಕೋಬೇಕು. ತಾಯಿಯ ಎದೆ ತೊಟ್ಟನ್ನ ಮಗು ಬಾಯೊಳಗೆ ಹಾಕಿ ಮಗುಗೆ ನೀವು ಹಾಲು ಕುಡಿಸ್ಬೇಕು. ಇದನ್ನ ಬದಿಯಲ್ಲಿ ಮಲಗಿರುವ ಸ್ಥಿತಿ ಅಥವಾ ಬದಿಯಲ್ಲಿ ಮಲಗಿರುವ ರೀತಿ ಅಂತ ನಾವು ಹೇಳ್ತೀವಿ. ಇದರ ತಾಯಿಗೆ ಸಿಸೇರಿಯನ್ ಸೆಕ್ಷನ್ ಆಪರೇಷನ್ ಆಗಿರುತ್ತೆ ಅಥವಾ ತಾಯಿಯ ಅನಾನುಕೂಲತೆ ಅಂದ್ರೆ ಒಬ್ಬರೇ ಇರ್ತೀರಾ, ನಿಮಗೆ ಅಷ್ಟು ಎದೆ ಹಾಲು ಉಣಿಸೋಕೆ ಆಗಲ್ಲ, ಅವಾಗ ಈ ರೀತಿಯ ಹಾಲು ಉಣಿಸುವಿಕೆಯನ್ನ ನೀವು ಅಳವಡಿಸ್ಕೋಬಹುದು. ಮತ್ತೆ ಫುಟ್ಬಾಲ್ ರೀತಿ ಅಂತ ಅಂದ್ರೆ ಮಗುವಿನ ಕಾಲ್ಗಳು ತಾಯಿಯ ಮೊಣಕೈ ಹತ್ರ ಎಸ್ಬೇಕು, ಮತ್ತೆ ಅಂಗೈಯಲ್ಲಿ ಮಗುವಿನ ತಲೆ ಇಟ್ಕೊಳ್ಬೇಕು. ಇದನ್ನ ಫುಟ್ಬಾಲ್ ರೀತಿ ಅಂತ ಹೇಳ್ತೀವಿ ನಾವು. ಇದನ್ನ ಯಾವಾಗೆಲ್ಲ ಅಳವಡಿಸ್ಕೋಬೇಕು ನಾವು ಅಂತ ಹೇಳಿದ್ರೆ, ಈಗ ಮಗು ತಾಯಿಗೆ ಆಪರೇಷನ್ ಆಗಿರುತ್ತೆ, ಸಿಸೇರಿಯನ್ ಸೆಕ್ಷನ್ ಆಪರೇಷನ್ ಆಗಿ ಡೆಲಿವರಿ ಆಗಿರುತ್ತೆ, ಮತ್ತೆ ತಾಯಿ ಎದೆ ದಪ್ಪ ಇರುತ್ತೆ ಅಥವಾ ಮಗು ತುಂಬಾ ಸಣ್ಣ ಇರುತ್ತೆ ಅಂದ್ರೆ ಈ ರೀತಿಯಾಗಿ ಹಾಲನ್ನ ನೀವು ಉಣಿಸ್ಬೋದು ಮಗುಗೆ. ಮತ್ತೆ ತೊಟ್ಟಿಲು ಹಿಡಿತ ರೀತಿ ಅಂತ ಅಂದ್ರೆ ಮಗು ನೇರವಾಗಿ ತಾಯಿಯ ಮಡಿಲಲ್ಲಿ ಇಡ್ಸ್ಕೋಬೇಕು, ಮತ್ತೆ ತಾಯಿಯ ಮೊಣಕೈ ಹತ್ತಿರ ಮಗುವಿನ ತಲೆ ಇಟ್ಕೋಬೇಕು, ಮತ್ತೆ ಅಂಗೈಯಲ್ಲಿ ಮಗುವಿನ ಬೆನ್ನು ಬಾಗಿಸಿ ಇಟ್ಟುಕೊಂಡು ಮಗುವಿನ ಕತ್ತನ್ನು ಸ್ವಲ್ಪ ವಿಸ್ತರಿಸಬೇಕು. ಮಗುವಿನ ಕಿವಿ ಭುಜ ನೇರವಾಗಿರ್ಬೇಕು, ತಾಯಿಯ ಹೊಟ್ಟೆ ಮತ್ತು ಮಗುವಿನ ಹೊಟ್ಟೆ ತಾಗಬೇಕು. ಇದನ್ನ ತೊಟ್ಟಿಲು ಹಿಡಿತ ಅಂತ ಹೇಳ್ತೀವಿ. ತೊಟ್ಟಿಲು ಹಿಡಿತದ ರೀತಿಯ ಹಾಲು ಉಣಿಸುವಿಕೆ ಅಂತ ಹೇಳ್ತೀವಿ. ಹಿಡಿತ ಅಂತ ಹೇಳಿದ್ರೆ ಇದು ತೊಟ್ಟಿಲು ಹಿಡಿತದ ರೀತಿಯೇ, ಆದ್ರೆ ಅದರ ವಿರುದ್ಧವಾಗಿರುತ್ತದೆ. ಅಂದ್ರೆ ಇದು ಒಂದ್ ಕೈಯಲ್ಲಿ ಮಗುನ ಇಟ್ಕೊಂಡು ಇನ್ನೊಂದ್ ಕೈಯಲ್ಲಿ
ಎದೆ ಹಿಡ್ಕೊಂಡು ಮಗುಗೆ ನಾವು ಹಾಲು ಉಣಿಸೋದನ್ನ ಅಡ್ಡ ತೊಟ್ಟಿಲು ಇಡುತ್ತ ಅಂತ ಹೇಳ್ತೀವಿ. ಕಾಲೇಜಿಂದ ಬಂದ ಸ್ಟೂಡೆಂಟ್ಸು ಮತ್ತು ನಮ್ಮ ಟೀಚರ್ಸು ನಮ್ಮ ಇಲ್ಲಿ ಎಲ್ಲ ಸ್ಟಾಫ್ ಏನಿದ್ದಾರೆ. ಸೊ ಈ ವೀಕಿಂದ 1ನೇ ತಾರೀಕಿಂದ 7th ತನಕ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಪ್ರತಿ ವರ್ಷ ಮಾಡ್ತಿದ್ದೀವಿ. ಸೊ ಈ ವಾರನೂ ಮಾಡಿದ್ದಾರೆ. ಅಂಗನವಾಡಿಯಿಂದ ಹಿಡಿದು ಉಪಕೇಂದ್ರದಿಂದ ಹಿಡಿದು PSC ಹಿಡಿದು ತಾಯಿ ಮಕ್ಕಳ ಆಸ್ಪತ್ರೆ, ಸಾರ್ವಜನಿಕ ಆಸ್ಪತ್ರೆ, ಸಮುದಾಯ ಆರೋಗ್ಯ ಇಲ್ಲೆಲ್ಲ ಏನಂದರೆ ಎಲ್ಲ ಕಡೆ ಒಂದು ಅವೇರ್ನೆಸ್ ಮಾಡಿದ್ದಾರೆ. ಈ ಮಕ್ಕಳಿಗೆ ತಾಯಿಯ ಎದೆ ಹಾಲಿನ ಮಹತ್ವ ಏನನ್ನೋದು ಒಂದು ಮಾಡಿ ತೋರಿಸಿದ್ದಾರೆ. ಇಲ್ಲಿ ಹೇಳೋದು ಏನು ಮುಖ್ಯವಾಗಿ ಅಂದರೆ ನಮ್ಮಲ್ಲಿ ತುಂಬ ಇನ್ಫೆಂಟೆನ್ಸು ಶಿಶು ಮರಣಗಳು ಆಗ್ತಿವೆ. ನಮ್ಮ ಈ ತಾಲೂಕಲ್ಲೇ ವರ್ಷಕ್ಕೆ 30-40 ಶಿಶು ಮರಣಗಳು ಆಗ್ತವೆ. ಇದನ್ನ ತಡೆಗಟ್ಟಬೇಕಂದ್ರೆ ತುಂಬ ಬೇರೆ ಬೇರೆ ವಿಧಗಳಿದೆ. ಅದರಲ್ಲಿ ಒಂದು ಮುಖ್ಯ ಏನಂದರೆ ಒಂದು ಬ್ರೆಸ್ಟ್ ಫೀಡಿಂಗ್ ಏನಂದರೆ ತಾಯಿ ಎದೆ ಹಾಲು ಮುಖ್ಯ, ತುಂಬ ಪ್ರಾಮುಖ್ಯತೆ ಇರುತ್ತೆ. ಇದರಲ್ಲಿ ಯಾರು ತಾಯಿಯವ್ರ ಮಗುಗೆ ಎದೆ ಹಾಲು ಕಂಟಿನ್ಯೂಸ್ ಆಗಿ ಕೊಡ್ತಾರೆ, ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತಾರೆ. 6 ತಿಂಗಳ ತನಕ ನಮ್ಮಲ್ಲಿ ಯಾರು ಕೇಳೋದು ಹೇಳಲ್ಲ. ಒಂದು ಸರ್ವೆ ಎಲ್ಲ ಮಾಡಿದ್ವಿ ಯಾವ ಥರ ಅಂತ. ಸರ್ವೆ ಮಾಡಿದ್ರೆ ಒಂದು 30-40% ಶೇಕಡ ಜನ ಅಷ್ಟೇ ಎದೆ ಹಾಲು, ತಾಯಿ ಎದೆ ಹಾಲು ಕೊಡ್ತೀವಿ. ಬೇರೆಲ್ಲ ಬೇರೆ ಥರ ಏನೇನಿದೆ ಬೇರೆ ಹಾಲೆಲ್ಲ ಫುಡ್ಡೆಲ್ಲ ಮಾಡ್ತಿದ್ದಾರೆ. ಇದರಿಂದ ಏನು ಮಕ್ಕಳು ಹಾಲಲ್ಲಿ ಇಟ್ಟಿರ್ತಾರೆ. ನಾವು ಬೇರೆ ಇಡಬೇಕು, ಅಷ್ಟಲ್ಲಿ ಹಾಕಬೇಕು. ನಿಮ್ಮಲ್ಲಿ ಏನು ಕೇಳ್ಕೊತೀನಿ ನಾನಂದರೆ ಬ್ರೆಸ್ಟ್ ಫೀಡಿಂಗು ತಾಯಿ ಎದೆ ಹಾಲೇ ಕೊಡಬೇಕು. 6 ತಿಂಗಳ ತನಕ ಅಂದ್ಬಿಟ್ಟು ಏನೂ ಕೊಡಬಾರ್ದು. 6 ತಿಂಗಳಾದಮೇಲೆ ಡಾಕ್ಟರ್ ಎಲ್ಲ ಅಡ್ವೈಸ್ ಮಾಡ್ತಾರೆ. ಜೊತೆ ಮಗುಗೆ ಬೇರೆ ಹಾಲು ಮತ್ತು ಬಿಸ್ಕೆಟ್ಸು ಅದು ಮತ್ತು ಮನೆಯಲ್ಲಿ ಮಾಡಿರೋದು ರುಚಿ ರೈಸ್ ಮ್ಯಾಶ್ ಮಾಡಿಬಿಟ್ಟು ಅದು ಕೊಡೋಂತಾಗುತ್ತೆ. ಆದರೆ ಮುಖ್ಯವಾಗಿ ಈ ವಾರದಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ತಾಯಿ ಇನ್ನೊಂದು ನಿಮ್ಮಲ್ಲಿ ಅವೇರ್ನೆಸ್ ಬರಲಿ. ಬೇರೆಯವರು ಏಜ್ ಆಗಿರೋರೆಲ್ಲ ಬೇರೆ ಥರ ಏನೇನೋ ಮಾತಾಡಿ ಹೇಳ್ತಾರೆ, ಅದು ಕೊಟ್ಟರೆ ಚೆನ್ನಾಗಾಗುತ್ತೆ ಮಗು ಅಂತ. ಅದರಲ್ಲಿ ಯಾವುದೂ ಪ್ರಾಮುಖ್ಯತೆ ಇಲ್ಲ. ಸೊ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದರೆ ಮಕ್ಕಳಿಗೆ ಅವ್ರು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಿದ್ದೀವಿ. ಎದೆ ಹಾಲಿನ ಮುಖಾಂತರ ತಾಯಿ ಎದೆ ಹಾಲು ಕೊಡಿ ಮಗುಗೆ, ಅದೇ ದೊಡ್ಡ ನಮ್ಮ ಇನ್ವೆಸ್ಟ್ಮೆಂಟು. ಇದು ಮಾಡೋ ಮೂಲಕ ನಮ್ಮ ಮಕ್ಕಳು ಒಳ್ಳೆ ಬೆಳವಣಿಗೆ ಆಗ್ತದೆ, ಡೆವಲಪ್ಮೆಂಟ್ ಆಗ್ತದೆ, ಗ್ರೋತ್ ಆಗುತ್ತೆ, ಬೇರೆ ಕಾಯಿಲೆಗಳಿಗೆ ತುತ್ತಾಗಲ್ಲ. ತಾಯಿ ಎದೆ ಹಾಲು ಕೊಟ್ಟು ಬೇರೆ ಕೊಟ್ಟಾಗ ಇನ್ಫೆಕ್ಷನ್ದ ಸಾಯೋದು 3-4% ಜಾಸ್ತಿ ಆಗುತ್ತೆ. ಇದೇ ಥರ ಬೇದಿ ಇವೆಲ್ಲ ಜಾಸ್ತಿ ಆಗುತ್ತೆ. ಒಂದು ಮನವಿ ಏನಂದರೆ ನಮ್ಮಲ್ಲಿ ಏನೋ ಒಂದು ಅಡ್ವೈಸ್ ಇಲ್ಲ, ಅದನ್ನ ದಯವಿಟ್ಟು ಫಾಲೋ ಮಾಡಿ. ನಿಮ್ಮಲ್ಲಿ ಅಕ್ಕಪಕ್ಕ ಎಲ್ಲರಿಗೂ ಹೇಳಿ, ಇವತ್ತು ಏನೀಗ ಹೇಳಿದ್ದಾರೆ. ಸೊ ಅದನ್ನ ಈ ವರ್ಷ ಪೂರ್ತಿ ಮಾತಾಡೋಕ್ಕೆ ಅವಕಾಶ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ, ನಾನು ಡಾಕ್ಟರ್ ಅಲೀಂ ಪಾಷಾ ಬಿಯಾ, ತಾಲೂಕು ಆರೋಗ್ಯಾಧಿಕಾರಿಗಳು ಗುಂಡ್ಲುಪೇಟೆ. ಸೊ ಈ ತಿಂಗಳಲ್ಲಿ ಆಗಸ್ಟ್ 1ರಿಂದ 7ನೇ ತಾರೀಕಿಂದ ವಿಶ್ವ ಸ್ತನಪಾನ ಸಪ್ತಾಹ ಅಂತ 1ರಿಂದ 7ನೇ ತಾರೀಕಂತ ಮಾಡ್ತಿದ್ದೀವಿ. ಇದು ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಾರ್ವಜನಿಕ ಆಸ್ಪತ್ರೆ, ತಾಯಿ ಮಕ್ಕಳ ಆಸ್ಪತ್ರೆ ಜೊತೆಗೆ ನಮ್ಮ PSC ಲೆವೆಲಿಂದ ಹಿಡಿದು ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲೂ ಕೂಡ ಇದು ಆ್ಯಕ್ಟಿವಿಟೀಸ್ ಮಾಡ್ತಿದ್ದೀವಿ. ಇಲ್ಲಿ ಮುಖ್ಯ ಏನಂದರೆ ಈ ಸರಿ ಘೋಷಣೆ ಅಂದರೆ ತಾಯಿ ಎದೆ ಹಾಲಿಗೆ ಏನು ಮಕ್ಕಳಿಗೆ ನಾವು ಇನ್ವೆಸ್ಟ್ ಮಾಡ್ತೀವಿ ಅದು ತುಂಬ ಅದು ಪ್ರಾಮುಖ್ಯತೆ ಕೊಡಿ. ಅದು ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಫ್ಯೂಚರಲ್ಲಿ ಮಕ್ಕಳಿಗೆ ಇನ್ವೆಸ್ಟ್ ಮಾಡೋವಂಥ ಘೋಷವಾಕ್ಯ ಇದು. ನಾವೇನು ನೋಡಿದ್ದೀವಿ, ಈಗ ಮಕ್ಕಳಿಗೆ ಹುಟ್ಟಿದ ತಕ್ಷಣವೇ
ತಾಯಿ ಎದೆ ಹಾಲು ಕೊಡೋದು ಬದಲು ಬೇರೆ ಬೇರೆ ಏನೇನೋ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬೇರೆ ಹಾಲು ಕೊಟ್ಟರೆ ಬೇಗ ದಪ್ಪ ಆಗುತ್ತೆ ಮಗು, ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತ. ಇವೆಲ್ಲ ನಾವು ಅವರು ಎಲ್ಲ ಹಳುಬ್ರೆಲ್ಲ ಹೇಳ್ತಾರೆ, ಅದು ಕೇಳಬಾರ್ದು. ಇಲ್ಲೇನಿದೆ ಅಂದರೆ ತಾಯಿ ಎದೆ ಮಗುಗೆ ಏನು ಬೇಕು ಹುಟ್ಟಿದಾಗ ಅದು ಪ್ರತಿಯೊಂದು ಅಂಶಗಳು ಏನೇನು ಪೌಷ್ಟಿಕತೆ ಇರಲಿ ಮತ್ತು ರೋಗ ನಿರೋಧಕ ಶಕ್ತಿಗೆ ಏನೇನು ಬೇಕು ಪ್ರತಿಯೊಂದು ಅಂಶವೂ ಆ ತಾಯಿ ಎದೆ ಹಾಲಲ್ಲಿರುತ್ತೆ. ಆದ್ದರಿಂದ ನಾವು 6 ತಿಂಗಳ ತನಕ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತೀವಿ. 6 ತಿಂಗಳ ತನಕ ತಾಯಿ ಎದೆ ಹಾಲು ಬಿಟ್ಟು ಏನೂ ಕೊಡಬಾರ್ದು. ಏನೋ ಡಾಕ್ಟರ್ಸ್ ಏನಾದರೂ ಪ್ರಿಸ್ಕ್ರೈಬ್ ಮಾಡಿದ್ರೆ ಮೆಡಿಸಿನ್ಸ್ ಅದು ಕೊಡ್ಬೋದು, ಅದು ಬಿಟ್ಟರೆ ಬೇರೆ ಏನೂ ಕೊಡ್ಬಾರ್ದು. ಅದ್ರ ಜೊತೆಗೆ ಲಸಿಕೆ ಕೊಡ್ತೀವಿ, ಲಸಿಕೆಗಳನ್ನ ತಗೊಳ್ಬೇಕು. ಹುಟ್ಟಿದಾಗ 6ನೇ ವಾರಕ್ಕೆ, 10 ವಾರಕ್ಕೆ ಮತ್ತು 14 ವಾರಕ್ಕೆ, ನೆಕ್ಸ್ಟ್ 9 ತಿಂಗಳಿಗೆ ಮತ್ತು 1 ವರ್ಷಕ್ಕೆ, ಈ ಥರ ಅದು ಬಿಟ್ಟು ಬೇರೆದು 6 ತಿಂಗಳ ತನಕ ದಯವಿಟ್ಟು ಏನೂ ಕೊಡ್ಬಾರ್ದು. ಇದು ಕೊಟ್ಟರೆ ಮಗು ತುಂಬ ಒಳ್ಳೆ ಬೆಳವಣಿಗೆ ಆಗುತ್ತೆ. ಮತ್ತು ತಾಯಿ ಎದೆ ಹಾಲು ಅಮೃತ ಅಂತಲೇ ಹೇಳ್ತೀವಿ. ಮತ್ತು ತಾಯಿ ದೊಡ್ಡ ಗಿಫ್ಟ್ ಏನಂದರೆ ಮಗುಗೆ ಎದೆ ಹಾಲು, ಅದೇ ದೊಡ್ಡ ಗಿಫ್ಟ್. ಸೊ ತಾಯಿ ಇನ್ನೇನೂ ಕೊಡೋಕ್ಕಾಗಲ್ಲ. ಅದು ಬಿಟ್ಟು ಬೇರೆದೆಲ್ಲ ಏನೇನೋ ಕೊಡೋಕ್ಕೋಗ್ತಾರೆ. ಅದಕ್ಕೆ ದಯವಿಟ್ಟು ಕೊಡು. ಈಗ ಈ ಆ್ಯಕ್ಟಿವಿಟೀಸು ಬೇರೆ ಬೇರೆ ಕಡೆ ಈ ವಾರದಲ್ಲಿ ಆಗಿದೆ. ಇದರಲ್ಲಿ ಮುಖ್ಯವಾಗಿ ಇದೇ ಅವೇರ್ನೆಸ್ ಮಾಡ್ತಿರೋದು. ಎದೆ ಹಾಲೇ ತಾಯಿ ಎದೆ ಹಾಲೇ ಕೊಡಬೇಕು, ಬೇರೆ ಹಾಲುಗಳು ಕೊಡಬಾರ್ದು 6 ತಿಂಗಳ ತನಕ. 6 ತಿಂಗಳಾದಮೇಲೆ ಬೇರೆ ಫೀಡಿಂಗ್ಸ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಾದಮೇಲೆ ಬೇಕಾದ್ರೆ ಅದು ಕೊಡ್ಬೋದು. 6 ತಿಂಗಳ ತನಕ ಬೇರೆ ಏನೂ ಕೊಡಬಾರ್ದು. ಸೊ ಇದರಿಂದ ಏನಾಗುತ್ತೆ, ಶಿಶು ಮರಣಗಳು ಕಡಿಮೆ ಆಗುತ್ತೆ. ಏನು ನಮ್ಮ ಈ ಕರ್ನಾಟಕದಲ್ಲಿ 17ಕ್ಕಿಂತ ಕಡಿಮೆ 1000 ಜನಗಳಿಗೆ, ಅದಕ್ಕಿಂತ ಇನ್ನೂ ಕಡಿಮೆ ಮಾಡಬೇಕು ಅಂತ ನಮ್ಮ ಒಂದು ಗುರಿನೂ ಇದೆ. ಅದು ಕಡಿಮೆ ಆಗ್ತಾ ಬರ್ತಿದೆ ಶಿಶು ಮರಣಗಳು. ಸೊ ಇದನ್ನ ಇನ್ನೂ ಫಾಲೋ ಮಾಡಬೇಕು. ಎಲ್ಲರೂ ಇದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು. ಇದರ ಆ್ಯಕ್ಟಿವಿಟೀಸ್ ಎಲ್ಲ ಆಗ್ತಿದೆ. ಸೊ ತುಂಬ ಚೆನ್ನಾಗಿ ನಡೀತಿದೆ ಕಾರ್ಯಕ್ರಮ. ಇಲ್ಲೂ ಅದೇ ಈ ದಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆಯಿತು, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಸಮುದಾಯ ಆರೋಗ್ಯ ಕೇಂದ್ರಗಳು ಇಲ್ಲಿ ಇವತ್ತು ಮಾಡ್ತಿದ್ದಾರೆ, ಎಲ್ಲ ಕಡೆ ಆಗಿದೆ. ಸೊ ಈ ಕಾರ್ಯಕ್ರಮ ಮುಖಾಂತರ ಜನರಲ್ಲಿ ಅವೇರ್ನೆಸ್ ಹೋಗಿ ಅಂತ ನಾನು ಎಲ್ಲರ ಹತ್ರ ಕೇಳ್ಕೊತೀನಿ. ಮಕ್ಕಳ ತಜ್ಞರ ಕೆಲಸ ಮಾಡ್ತಾ ಇದ್ದೀನಿ ಗುಂಡ್ಲುಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ. ಈ ವೀಕ್ ನಾವು ವಿಶ್ವ ಸ್ತನ್ಯಪಾನ ಸಪ್ತಾಹ ಅಂತ ಅಂದ್ರೆ ಒಂದು ವಾರದವರೆಗೂ ನಾವು ಕಾರ್ಯಕ್ರಮಗಳನ್ನ ನಡೆಸ್ತೀವಿ ಎಲ್ಲ ಕಡೆ. ಏನಕ್ಕೆ ಅಂದ್ರೆ 1995ರಲ್ಲೇ ನಾವು ವರ್ಲ್ಡ್ ಬ್ರೆಸ್ಟ್ ಫೀಡಿಂಗ್ ಅಸೋಸಿಯೇಷನ್ ಅವರಿಂದ ಎಲ್ಲ ಜಗತ್ತಲ್ಲಿ ಎಲ್ಲ ಕಡೆ ಒಂದೇ ವಾರದಲ್ಲಿ ಆಗಸ್ಟ್ 1ರಿಂದ 7ರವರೆಗೂ ವಿಶ್ವ ಸ್ತನ್ಯಪಾನ ಸಪ್ತಾಹ ಅಂತ ಆಚರಿಸ್ತೀವಿ. ಏನಕ್ಕೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಸ್ತನ್ಯಪಾನದ ಮಹತ್ವ ತುಂಬಾ ಜನಗಳಿಗೆ ಮುಟ್ಟಬೇಕಾಗಿದೆ. ಮೊದಲು ಬೇರೆ ಆಲ್ಟರ್ನೇಟಿವ್ಸ್ ಇರ್ಲಿಲ್ಲ ಎದೆ ಹಾಲಿಗೆ. ತಾಯಿ ಮಗು ಹುಟ್ಟಿದ ಮೇಲೆ ಮಗುಗೆ ಇದ್ದಿದ್ದು ಒಂದೇ ಆಹಾರ ಎದೆ ಹಾಲು ಕೊಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಪಾಪ ಅಂದ್ರೆ ಈಗಿನ ಹೆಣ್ಮಕ್ಳು ಕೆಲ್ಸದಲ್ಲಿ ಇರ್ತಾರೆ, ಅವರು ಆದಷ್ಟು ಬೇಗ ವಾಪಸ್ ಕೆಲ್ಸಕ್ಕೆ ಸೇರ್ಕೋಬೇಕಾಗಿರುತ್ತೆ. ಆಮೇಲೆ ಈಗಿನ ಯುವ ಜನತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಈ ಬ್ರೆಸ್ಟ್ ಫೀಡಿಂಗ್ ಅಥವಾ ಸ್ತನ್ಯಪಾನದ ಬಗ್ಗೆ ಸ್ವಲ್ಪ ಮಾಹಿತಿನ ಕೊರತೆನೂ ಇರ್ಬೋದು. ಇದೆಲ್ಲದರಿಂದಾಗಿ ಅದ್ರ ಮಹತ್ವ ಕಡಿಮೆ ಆಗ್ತಾ ಇದೆ ಅನ್ನೋ ಒಂದು ಉದ್ದೇಶದಿಂದ ಈ ಸಪ್ತಾಹನ ನಾವು ಆಚರಿಸೋದು. ಸೊ ಇದ್ರಲ್ಲಿ ಏನು ಅಂದ್ರೆ ಎಲ್ಲಾ ಹುಟ್ಟಿದ 1 ಗಂಟೆ ಒಳಗಡೆನೆ ನಾವು ಮಗುವಿಗೆ ಎದೆ ಹಾಲನ್ನ ಕೊಡ್ಲೇಬೇಕಾಗತ್ತೆ. ಅದು ಸಿಸೇರಿಯನ್ ನಾರು ಆಗಿರ್ಲಿ, ನಾರ್ಮಲ್ ಡೆಲಿವರಿ ನಾರು ಆಗಿರ್ಲಿ, ಮಗುಗೆ ಹುಟ್ಟಿದ ತಕ್ಷಣನೇ ನಾವು ಎದೆ ಹಾಲನ್ನ ಕೊಡ್ಬೇಕು. ಇದ್ರ ಮಹತ್ವಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಎಲ್ಲರಿಗೂ ತಿಳಿಸ್ಕೊಟ್ಟಿದೀವಿ. ನಾಟಕಗಳ ಮೂಲಕ ಕೂಡ ತಿಳಿಸ್ಕೊಟ್ಟಿದೀವಿ. ಸೊ ಏನು ಅಂದ್ರೆ ಎಲ್ಲಾ ತಾಯಂದಿರು ಯಾವುದೇ ಮಗು ಹುಟ್ಟಿದ ತಕ್ಷಣನೇ ಮಗುವಿಗೆ ಎದೆ ಹಾಲನ್ನ ಕೊಡ್ಬೇಕು. ಅದರಿಂದ ಬರೀ ಮಗುಗೆ ಅಷ್ಟೇ ಉಪಯೋಗ ಇಲ್ಲ, ತಾಯಿಗೆ ಕೂಡ ಉಪಯೋಗ ಇದೆ. ತಾಯಿಗೆ ಬೇಗ ಪ್ರಸವ ಆದ ತಕ್ಷಣ ನೋವು ಕಡಿಮೆ ಆಗುತ್ತೆ, ಬ್ಲೀಡಿಂಗ್ ಕಡಿಮೆ ಆಗುತ್ತೆ, ಆದಷ್ಟು ಬೇಗ ಅವರ ಆರೋಗ್ಯ ವಾಪಸ್ಸು ಮುಂಚಿನ ಸ್ಥಿತಿಗೆ ಬರುತ್ತೆ. ಆಮೇಲೆ ಮಗುವಿಗೇನು ಎಲ್ಲಾ ತರದಲ್ಲೂ ಅನುಕೂಲತೆಗಳಿದೆ. ಒಂದು, ಅದು ಸಿದ್ಧಪಡಿದ ಆಹಾರ. ನಾವು ಹೊರಗಡೆಯಿಂದ ಏನು ತರಬೇಕಾಗಿಲ್ಲ, ಪ್ರಿಪೇರ್ ಮಾಡ್ಬೇಕಾಗಿಲ್ಲ, ಸ್ಟೋರ್ ಮಾಡ್ಬೇಕಾಗಿಲ್ಲ, ಬಿಸಿ ಮಾಡ್ಬೇಕಾಗಿಲ್ಲ, ಏನೂ ಇಲ್ಲ. ರೆಡಿಮೇಡ್ ಫುಡ್ ಮಗುವಿಗಿದೆ. ಈಸಿಯಾಗಿ ಅದು ಜೀರ್ಣ ಆಗುತ್ತೆ ಮಗುವಿಗೆ. ಎಲ್ಲ ದೈಹಿಕ, ಮಾನಸಿಕ ಮತ್ತು ಅದು ರೋಗ ಒಂದು ನಿರೋಧಕ ಶಕ್ತಿನೂ ಕೂಡ ಇರೋದ್ರಿಂದ ಅದು ಮಗುವಿಗೆ ಉತ್ಕೃಷ್ಟವಾದ ಆಹಾರ, ಅದನ್ನೇ ಕೊಡ್ಬೇಕು. ಬೇರೆ ಆಲ್ಟರ್ನೇಟಿವ್ಸ್ ಯಾವುದು ಕೊಡಬಾರ್ದು. ಮತ್ತು ಇದರಿಂದ ಸಮಾಜಕ್ಕೂ ಏಳಿಗೆ ಅಂದ್ರೆ ಒಳ್ಳೇದಿದೆ. ಒಂದು ಫ್ಯಾಮಿಲಿಗೆ ಈಗ 1 ವರ್ಷಕ್ಕೆ ತಾಯಿ ಹಾಲಿಲ್ದಲೆ ಬೇರೆ ಹಾಲನ್ನ ಕೊಡ್ತೀವಿ ಅಂದ್ರೆ 20,000 ರಿಂದ 40,000 ದುಡ್ಡು ಖರ್ಚಾಗುತ್ತೆ ಒಂದು ಮಗುಗೆ. ಸೊ ನಮ್ಮ ದೇಶದಲ್ಲಿ 1 ವರ್ಷಕ್ಕೆ ಎಷ್ಟು ಕೋಟಿ ಮಕ್ಕಳು ಜನನ ಆಗುತ್ತೆ, ಅದನ್ನ ಮಲ್ಟಿಪ್ಲೈ ಮಾಡಿ ಅಷ್ಟು ಸಾವಿರ ದುಡ್ಡಲ್ಲಿ. ಸೊ ಒಂದು ದೇಶಕ್ಕೆ ಆರ್ಥಿಕವಾಗಿ ಕೂಡ ಇದರಿಂದ ಲಾಭ ಇದೆ. ಒಂದು ಸಂಸಾರಕ್ಕೆ ದುಡ್ಡು ಉಳಿತಾಯ ಆಗುತ್ತೆ. ಆ ಮಗು ಈಗ ಪೌಡರ್ ಹಾಲು, ಹಸು ಹಾಲು ಕುಡಿದು ಆರೋಗ್ಯ ತಪ್ಪಿ ಆ ಮಗು ಆಸ್ಪತ್ರೆಗೆ ದಾಖಲಾಗೋದು, ಅದ್ರ ಚಿಕಿತ್ಸೆ ಖರ್ಚು, ಆ ತಂದೆ ತಾಯಿಗೆ ಆ ದಿನದ ದುಡಿಮೆಯ ಒಂದು ನಷ್ಟ, ಎಲ್ಲರಿಂದನೂ ಆರ್ಥಿಕವಾಗಿ ಕೂಡ ಇದು ತುಂಬಾ ಅನುಕೂಲಕರವಾದಂತ ಒಂದು ಪದ್ಧತಿ. ಮಗುವಿಗೆ ಎದೆ ಹಾಲು ಕೊಡ್ಲೇಬೇಕು. ಅದು ಬಿಟ್ಟು ಬೇರೆದನ್ನ ಯಾವುದೇನೋ 6 ತಿಂಗಳವರೆಗೂ
ಔಷಧಿ ಅಥವಾ ಡ್ರಾಪ್ಸ್ ಏನಿರುತ್ತೆ ಅದನ್ನ ಬಿಟ್ಟು ಒಂದು ತುತ್ತು ನೀರು ಕೂಡ ಅವಶ್ಯಕತೆ ಇರಲ್ಲ ಮಗುಗೆ. ಎದೆ ಹಾಲಲ್ಲಿರೋ ನೀರೇ ಸಾಕಾಗುತ್ತೆ. ಸೊ ಇದು ಉತ್ಕೃಷ್ಟವಾದ ಆಹಾರ. ಸೊ ಎಲ್ಲರೂ ಇದನ್ನ ಒಂದು ವಿಶ್ವ ಸ್ತನ್ಯಪಾನ ಸಪ್ತಾಹನ ನೀವು ಆಚರಿಸಿ, ನಿಮ್ ಜೊತೆಗೆ ಯಾರು ಹೊಸದಾಗಿ ತಾಯಂದಿರಿದ್ದಾರೆ ಅಥವಾ ಗರ್ಭಿಣಿಯರಿದ್ದಾರೆ ಅವರಿಗೆಲ್ಲ ಈ ಮಾಹಿತಿನ ನಾವು ಅವರಿಗೆ ತಿಳಿಸ್ಬೇಕು ಮಹತ್ವನ. ಇದಕ್ಕೆ ಹಿಂಜರಿಕೆ ಇರುತ್ತೆ. ಈ ಒಂದು ಸ್ತನ್ಯಪಾನದ ಬಗ್ಗೆ ಯಾವ ಹಿಂಜರಿಕೆನೂ ಬೇಡ. ಇದು ನ್ಯಾಚುರಲ್ ಪ್ರೋಸೆಸ್, ಒಂದು ನೈಸರ್ಗಿಕವಾದ ಕ್ರಮ. ಎಲ್ಲಾ ತಾಯಂದಿರು ಮಕ್ಕಳಿಗೆ ಎದೆ ಹಾಲನ್ನ ಕೊಡ್ಬೇಕಾಗಿ ಕೇಳ್ತೀವಿ.